ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ PSTR, GPSTR ಹಾಗೂ HSTR ಹುದ್ದೆಗಳಲ್ಲಿ ಎಷ್ಟು ಪತ್ರಿಕೆಗಳು ಮತ್ತು ಯಾವ್ಯಾವ ಪತ್ರಿಕೆಗಳು ಯಾವ ವಿಷಯಕ್ಕೆ ಸಂಬಂಧಿಸಿವಾಗಿರ್ತವೆ ಮತ್ತು ಯಾವ ಪುಸ್ತಕಗಳನ್ನು ಓದಿದ್ರೆ ಉತ್ತಮ, ಪೇಪರ್ 1, ಪೇಪರ್ 2, ಪೇಪರ್ 3 ಅಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಉತ್ತಮ ಆಗುತ್ತೆ, ಜೊತೆಗೆ ಆ ಒಂದು ಶೇಕಡ ಕ್ರಮವನ್ನ ಕಂಡುಹಿಡಿಯೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಓಕೆ, ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ PSTR ಪೇಪರ್ ನೋಡೋದಾದ್ರೆ ಮೊದಲ ನಿಯಮಗಳಲ್ಲಿ, ಈ ಮುಂಚಿನ ನಿಯಮಗಳಲ್ಲಿ ಒಂದೇ ಪೇಪರ್ ಮಾತ್ರ ಇರ್ತಿತ್ತು. ಒಂದೇ ಪೇಪರ್, ಅದು 150 ಅಂಕಗಳಿಗೆ ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಿತ್ತು. ಆದರೆ ಬದಲಾದ ನಿಯಮಗಳ ಅನ್ವಯ PSTRಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಆಗಿ 3 ಪತ್ರಿಕೆಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪೇಪರ್ 1 150 ಮಾರ್ಕ್ಸ್ಗೆ, ಪೇಪರ್ 2 150 ಮಾರ್ಕ್ಸ್ಗೆ, ಪೇಪರ್ 3 100 ಮಾರ್ಕ್ಸ್ಗೆ. ಒಟ್ಟಾರೆಯಾಗಿ PSTR ಪೇಪರನ್ನು ನೀವು ಒಟ್ಟು 400 ಅಂಕಗಳಿಗೆ ಬರಿಬೇಕಾಗುತ್ತೆ ಈಗಿನ ನಿಯಮಗಳ ಅನ್ವಯ. ಹಾಗಾದರೆ ಪೇಪರ್ 1, ಪೇಪರ್ 2, ಪೇಪರ್ 3ಗೆ ಏನು ಸಿಲೆಬಸ್ ಓದಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ 6th to 12th NCERT ಬುಕ್ಸ್ ಇದಾವಲ್ವ, ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಸಾಮಾನ್ಯವಾಗಿ ಏನಿದೆ, ಕಂಪ್ಲೀಟ್ NCERT ಬುಕ್ಕನ್ನು ನೀವು ಸ್ಟಡಿ ಮಾಡಿರೋದೇ ಆದರೆ ಕಂಪ್ಲೀಟ್ ಅರ್ಧ ಸಿಲೆಬಸ್ ನಿಮಗೆ ಕಂಪ್ಲೀಟ್ ಆದಂಗೆ ಅಂತ ತಿಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಅವರು ಪ್ರಶ್ನೆಯನ್ನು ತೆಗಿತಕ್ಕಂಥದ್ದೇ NCERT ಬುಕ್ಗಳ ಆಧಾರದ ಮೇಲೆ. ಅದರ ಜೊತೆಗೆ ನೀವೇನು ಮಾಡಬೇಕು, ರೆಫರೆನ್ಸ್ ಬುಕ್ ಅಂತ ಕೊಟ್ಟಿರ್ತಾರೆ, ಆ ರೆಫರೆನ್ಸ್ ಬುಕ್ಕನ್ನು ಸ್ಟಡಿ ಮಾಡೋದ್ರ ಮುಖಾಂತರ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಹಾಗಾದರೆ ನೆಕ್ಸ್ಟು GPSTR. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. GPSTR ಪೇಪರಲ್ಲಿ ಮುಂಚಿನ ನಿಯಮಗಳ ರೀತಿಯೇ ಒಟ್ಟಾರೆಯಾಗಿ ಪೇಪರ್ 1, ಪೇಪರ್ 2, ಪೇಪರ್ 3 ಆಗಿ ಒಟ್ಟು 3 ಪೇಪರ್ ಇರ್ತವೆ. ಇದರಲ್ಲೂ ಸಿಮಿಲರ್ 150 ಮಾರ್ಕ್ಸು, ಪೇಪರ್ 2 ಇಸ್ ಆಲ್ಸೋ 150 ಮಾರ್ಕ್ಸ್ ಆ್ಯಂಡ್ ಪೇಪರ್ 3 ಫಾರ್ 100 ಮಾರ್ಕ್ಸ್. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, PSTR ಆಗಿರ್ಬೋದು ಅಥವಾ GPSTR ಆಗಿರ್ಬೋದು, ಪೇಪರ್ 1ನಲ್ಲಿ ಜನರಲ್ ಪೇಪರ್ ಇರುತ್ತೆ. ದಿಸ್ ಈಸ್ ಜನರಲ್ ಪೇಪರ್. ದಿಸ್ ಈಸ್ ಕಾಮನ್ ಫಾರ್ ಬೋತ್ ಸೈನ್ಸ್ ಸ್ಟೂಡೆಂಟ್ ಆ್ಯಂಡ್ ಆರ್ಟ್ಸ್ ಸ್ಟೂಡೆಂಟ್. ಓಕೆ, ಹಿಯರ್ ಆಲ್ಸೋ ಇನ್ GPSTR ಪೇಪರ್ 1 ಈಸ್ ಜನರಲ್ ಪೇಪರ್. ದಿಸ್ ಈಸ್ ಕಾಮನ್ ಫಾರ್ ಬೋತ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಸ್ಟೂಡೆಂಟ್. ಓಕೆನಾ, ರೈಟ್. ಸಿಮಿಲರ್ಲಿ ಪೇಪರ್ 2, GPSTRಲ್ಲಿ ಪೇಪರ್ 2 ಅಂತ ಬಂದಾಗ ಇದು ಆಪ್ಷನಲ್. ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ, ಸೈನ್ಸ್ ಆಗಿದ್ದರೆ ಸೈನ್ಸ್ ಇರುತ್ತೆ, ಆರ್ಟ್ಸ್ ಆಗಿದ್ದರೆ ಆರ್ಟ್ಸ್ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 50 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ. ಈ ಪೇಪರ್ 2 ಅಲ್ಲಿ 150 ಅಂಕಗಳಿಗೆ 50 ಅಂಕಗಳು 50 ಅಂಕಗಳು, ಇದರಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇಟ್ಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಆನ್ ಯುವರ್ ಸಬ್ಜೆಕ್ಟ್. ಓಕೆನಾ. ಇನ್ನು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಬರಬೇಕಾಗಿರುತ್ತೆ. ಇನ್ನು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್. ಓಕೆನಾ. ದಿಸ್ ಈಸ್ ಕಂಪ್ಲೀಟ್ಲಿ ಓರಿಯೆಂಟೆಡ್ ಆನ್ ಯುವರ್ ಸಬ್ಜೆಕ್ಟ್. ಓಕೆನಾ. ಎಸ್. ಫೈನಲಿ ಪೇಪರ್ 3. ಪೇಪರ್ 3 ಇಷ್ಟು ದಿವಸ ಇರುವಂತಹ ನಿಯಮಾವಳಿಗಳ ಪ್ರಕಾರ ಕಂಪ್ಲೀಟ್ 100 ಮಾರ್ಕ್ಸು ಕನ್ನಡ ಇರ್ತಿತ್ತು. ಬಟ್ ಈಗಿನ ನಿಯಮಗಳಲ್ಲಿ 50 ಕನ್ನಡ, 50 ಅಂಕಗಳು ಕನ್ನಡ ಮತ್ತು 50 ಅಂಕಗಳಿಗೆ ಇಂಗ್ಲೀಷ್ ಮಾಡಿರುವಂಥದ್ದು. ಯಾಕೆ ಹೀಗೆ ಮಾಡಿದ್ದಾರೆ? ಇನ್ PSTR ಆಲ್ಸೋ 50 ಕನ್ನಡ ಪ್ಲಸ್ 50 ಇಂಗ್ಲೀಷ್ ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? 50 ಕನ್ನಡ ಮತ್ತು 50 ಇಂಗ್ಲೀಷ್ ಮಾಡಿರುವುದರ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗಿನ ಪ್ರಸ್ತುತ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಬೈಲಿಂಗ್ವೇಲ್ ಅಂತ ಬಂದಿದೆ. ಅಂದರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಶಿಕ್ಷಕರು ಬೋಧನೆ ಮಾಡಬೇಕಾಗಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಶಿಕ್ಷಕರು ಬೋಧನೆ ಮಾಡಬೇಕಾಗಿರೋದ್ರಿಂದ ಈ ಪೇಪರ್ 3ಯಲ್ಲಿ ಕಡ್ಡಾಯ ಕನ್ನಡವನ್ನು ಕಡ್ಡಾಯ ಕನ್ನಡ ಪ್ಲಸ್ ಕಡ್ಡಾಯ ಇಂಗ್ಲೀಷನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಇದನ್ನು ಸಾಮಾನ್ಯವಾಗಿ ಚೇಂಜಸ್ ಮಾಡೋದು ತುಂಬ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಈಗಿನ ಈ ಪ್ರೆಸೆಂಟ್ ಅಕಾಡೆಮಿಕ್ಕಲ್ಲೇ ನೋಡ್ಬೋದು, ನೀವು NCERT ಬುಕ್ಕನ್ನು ತೊಗೊಂಡು ನೋಡ್ಬೋದು, ಬೈಲಿಂಗ್ವೆಲ್ ಅಂತ ಮಾಡಿರುವಂಥದ್ದು. ದಟ್ ಮೀನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವಿಷಯಗಳಲ್ಲಿ, ಎರಡೂ ಲ್ಯಾಂಗ್ವೇಜ್ಗಳಲ್ಲಿ, ಎರಡೂ ಭಾಷೆಗಳಲ್ಲಿ ನೀವು ಬೋಧನೆ ಮಾಡಲೇಬೇಕು. ರಾಮು ಗೋಸ್ ಟು ಸ್ಕೂಲ್
ರಾಮನು ಶಾಲೆಗೆ ಹೋಗುತ್ತಾನೆ ಅಂತ ಕನ್ನಡದಲ್ಲೂ ಹೇಳಬೇಕು, ಇಂಗ್ಲೀಷಲ್ಲೂ ಹೇಳಬೇಕು. ಆದ್ದರಿಂದ ಅವರು ಪೇಪರ್ 3ಯಲ್ಲಿ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಎರಡೂ ಮಾಡಿರುವಂಥದ್ದು. ಇದನ್ನು ಚೇಂಜಸ್ ಮಾಡೋದು ತುಂಬ ಕಷ್ಟ. 99% ಚೇಂಜ್ ಆಗೋದು ಕಷ್ಟ ಇದೆ. ಬಟ್ ಬದಲಾವಣೆ ಆದ ನಿಯಮಗಳಿಗೆ ಅನುಸಾರವಾಗಿ ನಾವು ಸ್ಟಡಿ ಮಾಡೋದು ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದರೆ HSTR ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಪ್ರೌಢಶಾಲಾ ಶಿಕ್ಷಕರಲ್ಲಿ. ಇದು ಕೂಡ ಒಟ್ಟಾರೆಯಾಗಿ ಹಿಂದಿನ ನಿಯಮಗಳ ಪ್ರಕಾರ ಪೇಪರ್ 1 + ಪೇಪರ್ 2 ಇರ್ತಾಯಿತ್ತು. 100+100 ಮಾರ್ಕ್ಸ್ ಇರ್ತಾಯಿತ್ತು ಹಳೆ ನಿಯಮಗಳ ಪ್ರಕಾರ. ಬಟ್ ಈಗಿನ ಬದಲಾದ ನಿಯಮಗಳಲ್ಲಿ ಇದರಲ್ಲೂ ಕೂಡ ಪೇಪರ್ 1, ಪೇಪರ್ 2, ಪೇಪರ್ 3 ಆಗಿರುವಂಥದ್ದು. ಸಿಮಿಲರ್ ಇದು ಜನರಲ್ ಪೇಪರ್. ದಿಸ್ ಇಸ್ ಜನರಲ್ ಪೇಪರ್ ಈಸ್ ಸೇಮ್ ಫಾರ್ ಆಲ್ ದ ಆಸ್ಪೆರೆಂಟ್ಸ್ ಲೈಕ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ ಆಸ್ ವೆಲ್. ಓಕೆ, ಪೇಪರ್ 2 ಇದು ಕಂಪ್ಲೀಟ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್. ಇದು ಕಂಪ್ಲೀಟಾಗಿ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಆಗಿರುತ್ತೆ ಪೇಪರ್ 2. ಅದೇ ಥರ ಪೇಪರ್ 3 ಅಗೇನು ಕನ್ನಡ 50+ ಇಂಗ್ಲೀಷ್ 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆಲ್ಮೋಸ್ಟ್ ಕಂಪ್ಲೀಟಾಗಿ ಈಸಿನೇ ಇರುತ್ತೆ. ಇದು ಯಾವುದೇ ರೀತಿಯ ಒಂದು ಉದ್ವೇಗಕ್ಕೆ ಅಥವಾ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಪೇಪರ್ 3 ಇದು GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು ಅಥವಾ PSTR ಆಗಿರ್ಬೋದು, ಈ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪೇಪರ್ 3 ಏನಿದೆ ತುಂಬ ಈಸಿ ಇರುತ್ತೆ. ಜನರಲ್ ಇಂಗ್ಲೀಷ್ ಇರುತ್ತೆ. ಅಷ್ಟಕ್ಕೊಂದು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಇನ್ ಕೇಸ್ ಚೇಂಜಸ್ ಮಾಡೋಕ್ಕೆ ಏನೇ ಪ್ರಯತ್ನ ಪಟ್ಟರು 99% ಕನ್ನಡ 50 ಮಾರ್ಕ್ಸ್, ಇಂಗ್ಲೀಷ್ 50%ಅನ್ನು ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ಬೋಧನಾ ವಿಧಾನದಲ್ಲಿ ನೀವು ನೋಡ್ಬೋದು, NCERT ಬುಕ್ಕನ್ನು ತೆಗೆದು ನೋಡಿ ಬೇಕಾದರೆ, ಕಡ್ಡಾಯವಾಗಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥದ್ದು. ಇದು ಕಂಪಲ್ಸರಿ ಆಗಿರೋದ್ರಿಂದ ಪೇಪರ್ 3 ಪತ್ರಿಕೆ 3ರಲ್ಲಿ ಎಲ್ಲರೂ ಕಂಪಲ್ಸರಿ 50 ಅಂಕಗಳಿಗೆ ಕನ್ನಡ, 50 ಅಂಕಗಳಿಗೆ ಇಂಗ್ಲೀಷ್ ಬರೀಲೇಬೇಕಾಗಿದೆ ಸ್ನೇಹಿತರೆ. ಇದು ಬದಲಾದ ನಿಯಮಗಳಿಗೆ ನಾವು ಹೊಂದ್ಕೊಳ್ಳೇಬೇಕು, ಅನಿವಾರ್ಯ ಆಗಿದೆ. ಇದನ್ನು ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. 99% ಇದು ಚೇಂಜ್ ಆಗುವ ಸಂಭವ ಕಡಿಮೆ. ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್, ರೈಟ್? ಎಸ್. ಹಾಗಾದರೆ ಈ ಎಲ್ಲ ಒಂದು ಪತ್ರಿಕೆಗಳಿಗೆ, ಎಲ್ಲ ಕೇಡರಲ್ಲಿರುವಂತಹ ಪತ್ರಿಕೆಗಳಿಗೆ ಮುಖ್ಯವಾಗಿ ನೀವು ಓದ್ಕೋಬೇಕಾಗಿರೋದು NCERT ಬುಕ್ಸ್. NCERT ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ NCERT ಬುಕ್ಸ್ ಏನಿದೆ, ಈ NCERT ಬುಕ್ಸ್ ಫ್ರಮ್ 6th to 12th ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೇ ಆದರೆ ಕಂಪ್ಲೀಟ್ಲಿ 60 to 70% ನಿಮ್ಮದು ಕಂಪ್ಲೀಟ್ ಆದಾಗೆ ಸಿಲಬಸ್, 60 to 70% ಕಂಪ್ಲೀಟ್ ಸಿಲಬಸ್ ಆದಾಗೆ. ಆದರೆ ನೀವು ಸಣ್ಣ ಒಂದು ಲೈನು ಬಿಡದ ರೀತಿ ಪ್ರತಿಯೊಂದು ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. NCERT ಬುಕ್ಕಲ್ಲಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ನಿಮಗೆ ಗೊತ್ತಿರ್ಬೋದು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಶೇಕಡವನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ, ಹೌದಲ್ವಾ? ಈಗ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ PST ಅಥವಾ GPT ಇವೆರಡರಲ್ಲೂ ಕೂಡ ಡಿಗ್ರಿ ಫಾರ್ GPT ಆರ್ PUC ಫಾರ್ PST ಅಲ್ವಾ? ಇವೆರಡರಲ್ಲೂ ಅವ್ರು ತೊಗೊಳ್ತಕ್ಕಂಥ ಸ್ಕೋರು 8% ಅನ್ನು ತೊಗೊತಿದ್ದಾರೆ. ಅಥವಾ BED DED ಈ ಎರಡು ಕೋರ್ಸ್ಗಳಲ್ಲಿ, DED ಅಥವಾ BED ಈ ಎರಡು ಕೋರ್ಸ್ಗಳಲ್ಲಿ ಅವ್ರು ತೊಗೊಳ್ತಕ್ಕಂಥದ್ದು 2% ಅಂಕಗಳನ್ನು ಮಾತ್ರ ಅಲ್ವಾ? ಈಗ ನೀವು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಡಿಗ್ರಿಲಿ ನೀವೇನಾದರೂ ಒಂದು 80% ಅಂಕಗಳನ್ನು ತೊಗೊಂಡಿದ್ದೀರಾ, 80 ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಡಿಗ್ರಿಲಿ, 80%ಅನ್ನು ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ 80 ಇಂಟು 8% ತಗೊಳ್ಳೋದ್ರಿಂದ ಅವರು 8% ಕನ್ಸಿಡರ್ ಮಾಡೋದ್ರಿಂದ 8/100 ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 0 ಗೆಟ್ ಕ್ಯಾನ್ಸಲ್, 8 8 64/10 ದಟ್ ಈಸ್ ಈಕ್ವಲ್ ಟು 6.4. ಇದು ನಿಮ್ಮ ಮೆರಿಟ್ ಸ್ಕೋರ್ ಫ್ರಮ್ ಡಿಗ್ರಿಯಿಂದ 80% ಅಂಕಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ನಿಮಗೆ ಬರುವಂತಹ ಬ್ಯಾಕಪ್ ಸ್ಕೋರ್ 6.4 ಅಂಕಗಳು. ಅದೇ ರೀತಿ
ಬಿ ಇ ಡಿ ದಿಸ್ ಈಸ್ ಸೇಮ್ ಫಾರ್ ಪಿ ಯು ಸಿ ಆ್ಯಸ್ ವೆಲ್. ಇದು ಪಿ ಯು ಸಿಲಿ ಆದರೂ ಕೂಡ ಅಷ್ಟೇ, ಪಿ ಯು ಸಿಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತಾರೋ ಅಷ್ಟು ಅಂಕಗಳು 8% ಅಂದರೆ 8/100 ಮಾಡಿದಾಗ ನಿಮಗೆ ಬರ್ತಕ್ಕಂಥ ಅಂಕಗಳೇ ನಿಮ್ಮ ಬ್ಯಾಕಪ್ ಸ್ಕೋರ್ ಆಗಿರುತ್ತೆ, ಡಿಗ್ರಿ ಅಥವಾ ಪಿ ಯು ಸಿದಾಗಿರ್ಬೋದು. ಸಿಮಿಲರ್ಲಿ ಫಾರ್ ಬಿ ಎಡ್ಡಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು, ಒಂದು 80% ಅಂಕಗಳನ್ನು ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅಗೈನ್ 80 ಇಂಟು ಬಿ ಇ ಡಿಲಿ ಅವ್ರು ತೊಗೊತಿರೋದು ಬಿ ಇ ಡಿ ಆರ್ ಡಿ ಇ ಡಿ ಇದರಲ್ಲಿ ಅವ್ರು ತೊಗೊತಿರೋದು ಓನ್ಲಿ 2%. ಹಾಗಾಗಿ 80% ಅಂಕಗಳನ್ನು ನೀವು ಬಿ ಎಡ್ ಅಥವಾ ಡಿ ಎಡಲ್ಲಿ ತೊಗೊಂಡಿದ್ದೆ ಆದರೆ ಅದರಲ್ಲಿ 2% ಅವರು ಕನ್ಸಿಡರ್ ಮಾಡೋದ್ರಿಂದ 0 ಗೆಟ್ ಕ್ಯಾನ್ಸಲ್. 8 2s 16/10 ದಟ್ ಈಸ್ ಈಕ್ವಲ್ ಟು 1.6. ದಿಸ್ ಈಸ್ ಯುವರ್ ಬ್ಯಾಕಪ್ ಸ್ಕೋರ್ ಫ್ರಮ್ ಬಿ ಎಡ್ ಆರ್ ಡಿ ಎಡ್. ಬಿ ಎಡ್ ಅಥವಾ ಡಿ ಎಡ್ಡಲ್ಲಿ ನಿಮ್ಮ ಬ್ಯಾಕಪ್ ಸ್ಕೋರ್ 80 ಅಂಕಗಳಿಗೆ 80% ನೀವು ಮಾಡಿರೋದೇ ಆದರೆ ಅದರಲ್ಲಿ ತೆಗೆದುಕೊಳ್ತಕ್ಕಂಥ ಅಂಕ 1.6 ಆಗಿರುತ್ತೆ. ಸೊ ಇದಿಷ್ಟು ಆದಮೇಲೆ ಈಗ ನೀವು ಪೇಪರ್ 1, ಪೇಪರ್ 2, ಪೇಪರ್ 3 ಒಟ್ಟಾರೆಯಾಗಿ 400 ಅಂಕಗಳಿಗೆ ಬರೆದಿರ್ತೀರ. ಈ 400 ಅಂಕಗಳಿಗೆ ನೀವು 320 ಅಂಕ ತೆಗೆದುಕೊಂಡಿದ್ದೆ ಆದರೆ ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇದರಲ್ಲಿ 8% ಪ್ಲಸ್ 2% ಟೋಟಲ್ 10% ಆಗಿದೆ. ಸೊ ಟಿ ಇ ಟಿಲಿ 20% ಅಲ್ವಾ, ಟೋಟಲ್ 30% ಆಗಿದೆ. ಈಗ ಟೋಟಲ್ 30% ಕಂಪ್ಲೀಟೆಡ್, ರಿಮೈನಿಂಗ್ ಈಸ್ 70%. ಪೇಪರ್ 1, ಪೇಪರ್ 2, ಪೇಪರ್ 3 ಕಂಪ್ಲೀಟಾಗಿ ಈ 3 ಪೇಪರಿಂದ 70% ತೆಗೆದುಕೊಳ್ತಕ್ಕಂಥದ್ದು. ಹಾಗಾದರೆ ಎಷ್ಟು, 320/400 ಮಾಡಿದಾಗ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ ನೋಡಿ, 20 ಗೆಟ್ ಕ್ಯಾನ್ಸಲ್, 4 1s 4 8s 0 ದಟ್ ಈಸ್ ಈಕ್ವಲ್ ಟು 80%. ನೀವು ಸಿ ಇ ಟಿಯಲ್ಲಿ 3 ಪೇಪರಿಂದ 320 ಅಂಕಗಳನ್ನು ತೆಗೆದುಕೊಂಡ್ರೆ 400 ಅಂಕಗಳಿಗೆ 320 ತೆಗೆದುಕೊಂಡ್ರೆ ಅದು 80% ಆಗುತ್ತೆ. ಸೊ ಅಗೇನ್ ಈ 80%ನ 70%ಅಲ್ಲಿ ತೊಗೊತಿದ್ದಾರೆ. ಈ 80 ಅಂಕಗಳಲ್ಲಿ ನೀವು ಅವ್ರು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು, 70 ಅಂಕಗಳು. ಹಾಗಾಗಿ ನೀವೇನು ಮಾಡಬೇಕು, ಅಗೇನು 80 ಇಂಟು 70 ಡಿವೈಡೆಡ್ ಬೈ 100. 70% ಅವ್ರು ತೆಗೆದುಕೊಳ್ತಾ ಇರೋದ್ರಿಂದ 70/100 ಮಾಡಬೇಕಾಗುತ್ತೆ. ಸೊ ದಿಸ್ 0 ಗೆಟ್ ಕ್ಯಾನ್ಸಲ್, ದಿಸ್ 0 ಗೆಟ್ ಕ್ಯಾನ್ಸಲ್. 8 7s 56. ದಿಸ್ 56% ವಿಲ್ ಗೆಟ್ ಕನ್ಸಿಡರ್ ಇನ್ ಯುವರ್ ಸಿ ಇ ಟಿ ಫಾರ್ ಮೆರಿಟ್ ಸ್ಕೋರ್. ಓಕೆನಾ? ಎಸ್. ಇವಾಗ ನೀವೇನು ಮಾಡಬೇಕಾಗುತ್ತೆ, ಕಂಪ್ಲೀಟ್ಲಿ ಎಲ್ಲ ಸ್ಕೋರನ್ನು ನೀವು ಕೌಂಟ್ ಮಾಡಿದಾಗ ಲುಕ್ ಹಿಯರ್ 6.4, 1.6, ದೆನ್ ಟಿ ಇ ಟಿಲಿ 20% ತೊಗೊತಿದ್ದಾರೆ. ಸೊ ಟಿ ಇ ಟಿಲಿ ಕೂಡ 80% ನೀವು ಮಾಡಿರೋದೇ ಆದರೆ 80 ಇಂಟು 20/100 ಮಾಡಿದಾಗ ದಿಸ್ 0 ಗೆಟ್ ಕ್ಯಾನ್ಸಲ್, 8 2s 16. ಸೊ ಇನ್ ಟಿ ಇ ಟಿಲಿ 16% ಆಯಿತು ಅಂತ ಹೇಳಿದ್ರೆ ದೆನ್ ಟೋಟಲ್ ಪರ್ಸೆಂಟೇಜ್ ಆಫ್ ಯುವರ್ ಮೆರಿಟ್ ಸ್ಕೋರ್ ಈಸ್ ಫಸ್ಟ್ ಡಿಗ್ರಿ 6.4, ಬಿ ಇ ಡಿ 1.6, in TET 16, then your CET 56%. Total merit score is 6 plus 4 10, carry 1, 6 6 6 18 plus 2 20, carry 2, 5 plus 3 8, 5 plus 3 8, total 80%. Your merit score is 80%. Then you are get qualified. Then if you get 80% in your CET, then you will definitely qualify in CET. So hope this is understood. ಈ ರೀತಿ ನೀವು ಶೇಕಡವನ್ನು ಪರಿವರ್ತನೆ ಮಾಡೋದು ನೀವು ತಿಳ್ಕೊಂಡಿದ್ದೇ ಆಯಿತು ಅಂತ ಹೇಳಿದ್ರೆ, ನೀವು ಈಸಿಯಾಗಿ 80 ಅಂಕಗಳನ್ನು ತೆಗೆದುಕೊಂಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ರಿ. ಜೊತೆಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ತಿಳಿದೇ ಇರೋದು, ಸ್ವಲ್ಪ ತಿಳ್ಕೊಂಡಿದ್ದೀವಿ ಅನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.